ಲೈಫಲ್ಲಿ ಒಂದು ಸಲ ಅಲ್ವಾ, ಕಷ್ಟನೋ ಸುಖನೋ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಬನ್ನಿ, ಊಟಿ ಗೀಟಿ ನೋಡಿ ಆರಾಮಾಗಿ ಮನೆಗೆ ಹೋಗಿ. ಆಮೇಲೆ ಆಫೀಸ್ ಕೆಲಸ ಅದು ಇದು ಇದ್ದಿದ್ದೆ, ಅದೇ ಮಾಡ್ಕೊತಾ ಇರ್ಬೇಕು. ಲೈಫ್ ಅಷ್ಟಲ್ವಾ, ಎಂಜಾಯ್ ಮಾಡಿ ಟೈಮ್ ಸಿಕ್ಕಿದಾಗ. ಆಕ್ಸಿಡೆಂಟ್ ಎಲ್ಲ ಮಾಡ್ಕೊತಿದ್ದೀವಿ ರೋಡ್ ಮೇಲೆ. ಗಾಡಿ ಓಡಿಸ್ಬೇಕಾದ್ರೂ ಆಕ್ಸಿಡೆಂಟ್ ಆಗಲ್ಲ ನೋಡಿ. ಸೂರ್ಯ ಬೇರೆ ಅಲ್ಲಿದ್ದಾನೆ, ಇಲ್ಲಿ ಬೇರೆ ಎಲ್ಲ ಬೋಟಿಂಗ್ ಮಾಡ್ತವ್ರೆ, ಜಾಲಿಯಾಗಿದೆ. ಸೊ ಇವಾಗ 30 ಮಿನಿಟ್ಸ್ ಇದೆ ಆಯಿತಾ. ಸೊ ಆಲ್ಮೋಸ್ಟ್ 20 ಮಿನಿಟ್ಸ್ ಆಗಿದೆ. ಹೋಗೋಣ 350 ವಾಪಸ್ ತಗೊಳ್ಳೋಣ. ನಾನು ಯಾರು ಹೇಳಿ. ಇವಾಗ ಊಟಿ ಲೇಕ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಬೋಟಿಂಗ್ ಎಲ್ಲ ಇರುತ್ತೆ, ಅದೆಲ್ಲ ಟ್ರೈ ಮಾಡೋಣ ಬನ್ನಿ, ತೋರಿಸ್ತೀನಿ ನೋಡಿ ನಿಮ್ಗೆ ಇಲ್ಲಿಂದ. ಸೊ ಇದು ಎಂಟ್ರಿ ಗೇಟು. ಸೊ ನಾವು ಏನು ಗೊತ್ತಾ, ಯಾವುದೆಲ್ಲ ಪ್ಲೇಸಸ್ಗೆ ಹೋಗಿದ್ದೀವಿ ಊಟಿಲಿ ಆ್ಯಕ್ಚುಲಿ. ಸೊ ನಾವು ಇದ್ದಿರೋ ಹೋಟೆಲಿಂದ ಆಲ್ಮೋಸ್ಟ್ ಎಲ್ಲನೂ ನಿಯರ್, ಲೈಕ್ 7 ಕಿಲೋಮೀಟರ್ 10 ಕಿಲೋಮೀಟ್ರ್ ಒಳಗಡೆನೇ ಇದ್ದಿದ್ದು. ಸೊ ಈ ಲೇಕ್ ಬಂದು ಕೂಡ ಒಂದು 4-5 ಕಿಲೋಮೀಟ್ರ್ ಅಷ್ಟೇ ಇತ್ತು ನೋಡಿ. ಅಲ್ಲಿ ಕಾಣಿಸ್ತಾ ಇದೆ, ಬನ್ನಿ ಅಲ್ಲಿ ಹೋಗೋಣ. ನನಗೇನು ಅನಿಸ್ತಿದೆ ಅಂತ ಹೇಳಿದ್ರೆ, ಮೇ ಬಿ ಇದು ಇನ್ನೂ ಸ್ವಲ್ಪ ಡೆವಲಪ್ ಮಾಡ್ತಾವ್ರೆ ಇವರು ಈ ಲೇಕ್ನ. ನೋಡಿ ಅಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಿದ್ದಂಗಿದೆ, ಏನೋ ಬೇರೆ ಥರನೇ ಪ್ಲ್ಯಾನ್ಸ್ ಇದೆ. ಬಟ್ ಇಲ್ಲಿ ಬೋಟ್ ಹೌಸ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಬೋರ್ಡಲ್ಲಿ ಬೋಟ್ ಹೌಸ್ ಅಂತ ಇದೆ ಆಯಿತಾ. ಏನದು ಬೋಟ್ ಹೌಸ್ ಅಂತ ಹೇಳಿದ್ರೆ ಲೈಕ್ ಸ್ಟೇನಾ ಇಲ್ಲ ಏನಂತ ಗೊತ್ತಿಲ್ಲ. ಬಂದು ಹೋಗೋಣ, ಚೆಕ್ ಮಾಡೋಣ. ಬಟ್ ನಾವು ಬಂದಿರೋದು ಬೋಟಿಂಗ್ ಮಾಡೋಕ್ಕೆ. ಸೊ ಮೇನು ಅದನ್ನು ಎನ್ಕ್ವೈರಿ ಮಾಡಿ ಇವತ್ತು ಬೋಟಿಂಗ್ ಅಂತೂ ಮಾಡಲೇಬೇಕು. ಸೊ ಇಲ್ಲಿ ಕಾರೆಲ್ಲ ನಿಂತಿರೋದು ನೋಡಿದ್ರೆ ತುಂಬ ಜನ ಇದ್ದಾರೆ ಅನಿಸುತ್ತೆ. ಯಪ್ಪ ಈ ಜನ ಸಾಗರ ನೋಡಿಲ್ಲಿ ಬೋಟಿಂಗ್ ಮಾಡೋಕ್ಕೆ. ನಾನು ಅಂದ್ಕೊಂಡೆ ಇಲ್ಲಿ ಟಿಕೆಟ್ ಸಿಗೋದು ಭಾರಿನೇ ಕಷ್ಟ ಇದೆ. ಬಟ್ ಏನೂ ಆಗಲಿ, ಒಂದು ಪ್ರಯತ್ನ ಮಾಡಿಕೊಂಡೇ ಬಿಡೋಣ ಅಂತ ನಿಂತಿದ್ದೀನಿ. ಅಂತೂ ಇಂತೂ ಪ್ರಯತ್ನ ಆದಮೇಲೆ ನಮಗಂತೂ ಟಿಕೆಟು ಸಿಕ್ತು. ಸೊ ಇವಾಗ ಟಿಕೆಟ್ ಏನಂತ ಹೇಳಿದ್ರೆ, ಇದು ಜಸ್ಟ್ ಎಂಟ್ರಿ ಆಗೋಕ್ಕಷ್ಟೇ ಟಿಕೆಟ್ ಆಯಿತಾ. ಬೋಟಿಂಗ್ದು ಆ್ಯಕ್ಚುಲಿ ಟಿಕೆಟ್ ಬಂದುಬಿಟ್ಟು ನೀವು ಒಳಗಡೆ ಇಸ್ಕೊಬೇಕು. ಸೊ ಇದು ಜಸ್ಟ್ ಒಳಗಡೆ ಎಂಟ್ರಿ ಬರೋಕ್ಕೆ ಮಾತ್ರ ಆ ಟಿಕೆಟು. ಸೊ ನೀವು ಇಲ್ಲಿ ಒಳಗಡೆ ಬಂದು ಇನ್ನೂ ಟಿಕೆಟು ಬೋಟಿಂಗ್ಗೆ ಬೋಟ್ ಹೌಸ್ಗೆಲ್ಲ ಬೇರೆಯೇ ಕಲೆಕ್ಟ್ ಮಾಡ್ಕೊಬೇಕು. ಇನ್ನೊಂದು ಹೇಳಿದ್ರು, ಈ ಬೋರ್ಡ್ ನೋಡ್ತಿದ್ದಂಗೆ ನಂಗೆ ಅನಿಸಿದ್ದು 700 ಸಮಥಿಂಗ್ ಏನೋ ತೊಗೊತಾರೆ. ಆಮೇಲೆ ನೀವು 30 ಮಿನಿಟ್ಸ್ ಒಳಗಡೆ ವಾಪಸ್ ಬಂದರೆ ಅವರು ಏನು ಡೆಪಾಸಿಟ್ ಅಮೌಂಟ್ ಅಂತ ತೊಗೊಂಡಿರ್ತಾರಲ್ಲ ಅದನ್ನು ನಿಮ್ಗೆ ವಾಪಸ್ ಕೊಡ್ತಾರೆ. ಬಟ್ 30 ಮಿನಿಟ್ಸ್ ಒಳಗಡೆ ವಾಪಸ್ ಬಂದರೆ. ಸೊ ಅಂತೂ ನಮಗೆ ಬೋಟಿಂಗಿಗೂ ಕೂಡ ಟಿಕೆಟ್ ಸಿಕ್ಬಿಡ್ತು. ನಾವು ಅಂದ್ಕೊಂಡಿದ್ವಿ ಸಂಜೆ ಬೇರೆ ಆಗ್ತಾಯಿದೆ, ಎಲ್ಲಿ ಟಿಕೆಟ್ ಸಿಗಲ್ವಾ ಅಂದ್ಬಿಟ್ಟು. ಸೊ ಅದಕ್ಕೂ ಸಿಕ್ತು. ನಾವು 2 ಸೀಟರ್ನ ಚೂಸ್ ಮಾಡ್ಕೊಂಡಿದ್ವಿ. ಸೊ ನೋಡಿ ಇದೇ ಟಿಕೆಟು ನೋಡ್ಕೊಬೋದು, ಅಲ್ಲಿ ಪ್ರೈಸೆಲ್ಲ ಏನಿದೆ ಅಂತ. 700 ಪೇ ಮಾಡಿದ್ವಿ. ಬಟ್ 350 ಏನೋ ವಾಪಸ್ ಕೊಡ್ತಾರೆ 30 ಮಿನಿಟ್ಸ್ ಒಳಗಡೆ ಬಂದರೆ. ಸೊ ಅದೇ ಪ್ಲ್ಯಾನ್ ನಮ್ದು ಇವಾಗ. ಸೊ ಫೈನಲಿ ಬೋಟಿಂಗ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಒಂಥರ. ನಾನು ಇದು ಕರೆಕ್ಟಾಗಿ ಕೂಡ್ತಾನೆ ಇಲ್ಲ ಅದು. ಹಾಂ, ಚೆನ್ನಾಗಿದೆ. ಒಂಥರ ಎಕ್ಸ್ಪೀರಿಯೆನ್ಸು ಸಖತ್ತಾಗಿದೆ. ಬಟ್ ತುಂಬ ವೆಯ್ಟ್ ಮಾಡಿದ್ವಿ ಆಯಿತಾ ಇದಕ್ಕೋಸ್ಕರ. ಹೋಪ್ ನಿಮಗೆ ವಾಯ್ಸ್ ಕೇಳಿಸ್ತಾ ಇದೆ ಅನ್ಕೊಂತೀನಿ. ಇದು ಹೆಂಗಾಗೋಗಿದೆ ಅಂತ ಹೇಳಿದ್ರೆ ಯಾರಿಗೂ ಏನು ಮಾಡ್ತಿದ್ದೀವಿ ಅಂತಲೇ ಅರ್ಥ ಆಗ್ತಿಲ್ಲ ಆಯಿತಾ. ಸುಮ್ಮನೆ ಪೆಡಲ್ ಹೊಡಿತಾ ಇದ್ದೀವಿ, ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ. ಈ ಕಡೆ ಟರ್ನ್ ಮಾಡು. ಇದಕ್ಕೊಂದು ಹ್ಯಾಂಡ್ಲ್ ಕೊಟ್ಟಿದ್ದಾರೆ, ಇದು ಈಸಿ. ಇದು ಸ್ವಲ್ಪ ಉಲ್ಟಾ ಆಯಿತಾ. ನೀವು ಲೆಫ್ಟ್ ಕಡೆ ಟರ್ನ್ ಮಾಡಿದ್ರೆ ಅದು ರೈಟ್ ಹೋಗುತ್ತೆ, ರೈಟ್ ಮಾಡಿದ್ರೆ ಲೆಫ್ಟ್ ಹೋಗುತ್ತೆ. ಅದು ಆ್ಯಕ್ಚುಲಿ ವಾಟರ್ ಬೋಟಿಂಗಲ್ಲಿ ಹಂಗೆ ಬರುತ್ತಲ್ವ, ಅದು ಸೈಂಟಿಫಿಕ್ ಏನೋ. ನಿಮಗೆ 30 ಮಿನಿಟ್ಸ್ ಕೊಡ್ತಾರೆ ಆಯಿತಾ ಈ 2 ಪೆಡಲ್ ಬೋಟಿಂಗ್ಗೆ. ಸೊ ಆ 30 ಮಿನಿಟ್ಸ್ ಒಳಗಡೆ ಬಂದರೆ ಪರ್ ಪರ್ಸನ್ 350 ತಗೊತಾರೆ. 350. ಸೊ ಅಂದರೆ ಇಬ್ಬರಿಗೆ ಅಲ್ಲಿ 700 ತಗೊತಾರೆ ಟೋಟಲ್ ಇಬ್ಬರಿಗೆ ಅಂದ್ಬಿಟ್ಟು. ಒಬ್ಬನಿಗೆ 350 ಅಂತ, ಇಬ್ಬರಿಗೆ 700. ಅಕಸ್ಮಾತ್ ನೀವು 30 ಮಿನಿಟ್ಸ್ ಒಳಗಡೆ ಮುಗಿಸ್ಬಿಟ್ಟು ಬಂದರೆ ನಿಮಗೆ 300 ವಾಪಸ್ ಅಲ್ವಾ. 350 ವಾಪಸ್ ಕೊಡ್ತಾರೆ. ಸೊ ಒಂಥರ 350 ಡೆಪಾಸಿಟ್ ಥರ.
ಏ ದಿಕ್ಕಿತ ಸ್ಟಾಪ್ ತಿನ್ನುವಚ್ಚರ ಸೂಪರ್ ಆಗಿದೆ. ಸೊ ಇವಾಗ 30 ಮಿನಿಟ್ಸ್ ಇದೆ ಆಯಿತಾ. ಸೊ ಆಲ್ಮೋಸ್ಟ್ 20 ಮಿನಿಟ್ಸ್ ಆಗಿದೆ. ಹೋಗೋಣ 350 ವಾಪಸ್ ತಗೊಳ್ಳೋಣ. ನಾನು ಯಾರು ಹೇಳಿ. ಸೊ ವಾಪಸ್ ಬಂದ್ವಿ, 350ನೂ ವಾಪಸ್ ತೊಗೊಂಡ್ವಿ. ಎಕ್ಸಾಕ್ಟ್ಲಿ 22 ಮಿನಿಟ್ಸು 25 ಮಿನಿಟ್ಸು ನಾವು ಬೋಟಿಂಗ್ ಮಾಡಿದ್ದು. ಸೊ ಒಂದು ಕಡೆ ಖುಷಿ ಇತ್ತು ನನಗೆ 350 ವಾಪಸ್ ಬಂತು ಅಂದ್ಬಿಟ್ಟು. ಇನ್ನೊಂದು ಕಡೆ ಆಯ್ತಲ್ಲಪ್ಪ ನಮ್ಮದು ಊಟಿ ಟ್ರಿಪ್ಪು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ವಿ, ಇನ್ನೇನು ಒಂದಿನ ಸ್ಟೇ ಆಗಿ ಹೊರಡೋದೆ ನೆಕ್ಸ್ಟ್ ಡೇ ಅಂದ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಸೊ ಹಾಯ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಊಟಿ ಟ್ರಿಪ್ ಆಯಿತು, ಎಲ್ಲನೂ ಎಂಜಾಯ್ ಮಾಡಿದ್ವಿ. ನಿನ್ನೆ ಬೋಟಿಂಗ್ ಮುಗಿಸ್ಕೊಂಬರ್ತಿದ್ದಂಗೆ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಸೊ ಸ್ವಿಚ್ ಆಫ್ ಆಗೋಯಿತು. ಅಲ್ಲಿ ಮತ್ತೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಆಯಿತು, ಇವತ್ತು ಚೆಕ್ಔಟ್ ಟೈಮ್. ಸೊ ಎಲ್ಲ ಊಟಿ ಟ್ರಿಪ್ ಮುಗಿಸ್ಕೊಂಡು ಇವಾಗ ವಾಪಸ್ ಬೆಂಗಳೂರಿಗೆ ದ ಪೆವಿಲಿಯನ್ ಹೊರಡ್ಬೇಕೀಗ. ಸೊ ಇನ್ನೇನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಬಿಟ್ಬಿಡ್ತೀವಿ. ಸೊ ಹೋಪ್ ನಿಮ್ಮೆಲ್ರಿಗೂ ಈ ಊಟಿ ಸೀರೀಸ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತ ಯಾವುದೋ ಫೋನ್ ಬೇರೆ ಬರ್ತಾಯಿದೆ. ಸೊ ಸರಿ, ಮುಂದಿನ ವೀಡಿಯೋ ತನಕ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಬಾಯ್.